ಕರುನಾಡಿಗೆ ನಮಸ್ಕಾರ. ಇದೀಗ ಒಂದು ಹೊಸ ಸುದ್ದಿ ಬಂದಿದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಇ ವತಿಯಿಂದ ಕೆಸೆಟ್ ಪರೀಕ್ಷೆ 2025ರ ರಿವೈಸ್ಡ್ ಆನ್ಸರ್ ಕೀಯನ್ನ ಬಿಡುಗಡೆ ಮಾಡಿದ್ದಾರೆ. ತಾವೆಲ್ಲರೂ ರಿವೈಸ್ಡ್ ಹೊಸ ಆನ್ಸರ್ ಕೀಯನ್ನ ವ್ಯವಸ್ಥಿತವಾಗಿ ಚೆಕ್ ಮಾಡಿ ನಿಮಗೆ ಎಷ್ಟು ಅಂಕಗಳು ಬಂದಿವೆ ಅನ್ನೋದನ್ನ ದೃಢಪಡಿಸಿಕೊಳ್ಳಬೇಕು. ಕೆಇ ವತಿಯಿಂದ ಕೆಸೆಟ್ ಪರೀಕ್ಷೆ 2 ನವೆಂಬರ್ 2025ರಂದು ನಡೆದಿತ್ತು. ಅದಾದ ನಂತರ 2 ದಿವಸಗಳಲ್ಲಿ ಅಂದ್ರೆ 4 ನವೆಂಬರ್ 2025ರಂದು ಆನ್ಸರ್ ಕೀಯನ್ನ ಬಿಡುಗಡೆ ಮಾಡಿದ್ರು. ಈಗ 12ನೇ ತಾರೀಕು ಅಂದ್ರೆ ಕೇವಲ 10 ದಿವಸಗಳಲ್ಲಿ ರಿವೈಸ್ಡ್ ಆನ್ಸರ್ ಕೀಯನ್ನ ಬಿಡುಗಡೆ ಮಾಡಿದ್ದಾರೆ. ಇದರ ಅರ್ಥ ಕೆಇಎದವರು ತುಂಬಾ ಚೆನ್ನಾಗಿ ಮತ್ತು ಪಾರದರ್ಶಕತೆಯಿಂದ ತಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದಾರೆ. ನಿರ್ವಹಣೆ ತಮ್ಮ ಕೆಲಸವನ್ನ ತುಂಬಾ ಎಚ್ಚರಿಕೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡುತ್ತಿದ್ದಾರೆ. ಅತಿ ಶೀಘ್ರದಲ್ಲಿ ಕೇವಲ 15 ದಿವಸಗಳ ಒಳಗಡೆಗಾಗಿ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಬಂದೇ ಬರುತ್ತದೆ. ಇದು ಕೆಇಎದವರು ನಡೆಸದಂತ 3ನೇ ಕೆಸೆಟ್ ಪರೀಕ್ಷೆ. 2023ರ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಬರಲು ಬಹಳ ದಿವಸಗಳ ಕಾಲಾವಧಿ ಬೇಕಾಗಿತ್ತು. ತೆಗೆದುಕೊಂಡಿದ್ರು ಕೆಇಎದವರು. ರಿಸಲ್ಟ್ ಯಾವಾಗ ಡಿಕ್ಲೇರ್ ಮಾಡ್ತಾರೆ ಅಂತೇಳಿ ನಾವು ಕೂಡ ಗೊಂದಲದೊಳಗೆ ಕುಳಿತಿದ್ದೀವಿ. ಹೆಚ್ಚು ಸಮಯ ಪಡೆದುಕೊಂಡಿದ್ರು, ಯಾಕಂದ್ರೆ ಅವ್ರಿಗೆ ಅನುಭವ ಇರಲಿಲ್ಲ ರಿಸಲ್ಟ್ ಡಿಕ್ಲೇರ್ ಮಾಡೋದು. ಕೆಇ ವತಿಯಿಂದ 2024ರ ಕೆಸೆಟ್ ರಿಸಲ್ಟ್ ತುಂಬಾ ವೇಗವಾಗಿ ಅದನ್ನ ಡಿಕ್ಲೇರ್ ಮಾಡಿದ್ದಾರೆ. ಅದಕ್ಕಿಂತ ಅತಿ ವೇಗದೊಳಗೆ ಈ ಬಾರಿ 2025ರ ಕೆಸೆಟ್ ಪರೀಕ್ಷಾ ಫಲಿತಾಂಶವನ್ನು ಡಿಕ್ಲೇರ್ ಮಾಡೋರಿದ್ದಾರೆ. ನೋಡ್ರಿ, 2 ತಿಂಗಳದೊಳಗೆ ನೋಟಿಫಿಕೇಶನ್ ಬಿಟ್ಟು 2 ತಿಂಗಳ ನಿಮ್ಗೆ ಅವಕಾಶ ಕೊಟ್ಟು ಪರೀಕ್ಷೆ ನಡೆಸಿ ಅದನ್ನ ರಿಸಲ್ಟ್ ಡಿಕ್ಲೇರ್ ಯಾಕೆ ಇಷ್ಟೊಂದು ಫಾಸ್ಟ್ ಮಾಡ್ತಿರ್ತಾರ್ರಿ ಅಂದ್ರೆ, ಕೆಲವೊಬ್ರು ಏನು ತಪ್ಪು ಮಾರ್ಗದಿಂದ ದುಡ್ಡು ಕೊಟ್ಟು ಪರೀಕ್ಷೆ ಪಾಸ್ ಮಾಡುವಂತ ಕೆಲವೊಬ್ರು ಟೋಳಿ ಇರ್ತದ್ರಿ, ಕೆಲವೊಬ್ರು ಗ್ಯಾಂಗ್ ಇರ್ತಿರ್ತಾವ, ಅವರು ತಪ್ಪು ಮಾರ್ಗ ದಾರಿ ಹಿಡಿಯೋರು. ಅಂಥವು ಯಾವುದೇ ಅವ್ಯವಹಾರ ಎಷ್ಟು ವೇಗವಾಗಿ ರಿಸಲ್ಟ್ ಪ್ರಕಟಣೆ ಮಾಡುತ್ತಾರೋ ಇದರಿಂದ ಯಾವುದೇ ಪ್ರಕಾರದ ಅವ್ಯವಹಾರ ನಡೆಯುವುದಿಲ್ಲ. ಸೊ ಯಾರು ಚೆನ್ನಾಗಿ ಓದಿದ್ದೀರೋ, ಯಾರು ಪ್ರಾಮಾಣಿಕತೆಯಿಂದ ನಿಮ್ಮ ಸಮಯವನ್ನು ಅಭ್ಯಾಸಕ್ಕಾಗಿ ನೀವು ಖರ್ಚು ಮಾಡಿದ್ದೀರೋ ನಿಮ್ಗೆಲ್ಲರಿಗೂ ರಿಸಲ್ಟ್ ಬಂದೇ ಬರುತ್ತದೆ. ರಿಸಲ್ಟ್ ಬರದೇ ಇದ್ದರೆ ಏಕೆ ರಿಸಲ್ಟ್ ಬರಲಿಲ್ಲ, ಅದಕ್ಕೆ ಏನು ಕಾರಣ ಇರಬಹುದು, ಆ ಕಾರಣವನ್ನು ಕಂಡುಹಿಡಿದು ಮತ್ತೆ ನೆಟ್ ಎಕ್ಸಾಮ್ ಮುಂದಿನ ತಿಂಗಳಲ್ಲಿ ಡಿಸೆಂಬರ್ದಲ್ಲಿ ನಡೆಯಲಿದೆ. ನೆಟ್ ಎಕ್ಸಾಮ್ಗಾಗಿ ನೀವು ಮತ್ತೆ ತುಂಬಾ ಉತ್ಸಾಹದಿಂದ ಮತ್ತು ಉತ್ಸಾಹದ ಜೊತೆಗೆ ಛಲದಿಂದ ಮತ್ತೆ ಪರೀಕ್ಷೆಯನ್ನ ಬರೆದು ನೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬೇಕು. ನೆಟ್ಟು ಮತ್ತು ಕೆಸೆಟ್ಟು 2 ಪರೀಕ್ಷೆ ಒಂದೇ ಇದೆ, ಸಿಲೆಬಸ್ ಒಂದೇ ಇದೆ, ಸ್ಟ್ರಕ್ಚರ್ ಒಂದೇ ಇದೆ, ಓದು ಮೆಥಡ್ ಕೂಡ ಒಂದೇ. ಕೆಸೆಟ್ ಕನ್ನಡದೊಳಗೆ ಪ್ರಶ್ನೆ ಕೇಳುತ್ತಾರೆ, ನೆಟ್ ಎಕ್ಸಾಮ್ದೊಳಗೆ ಹಿಂದಿ ಮತ್ತು ಇಂಗ್ಲಿಷ್ದಲ್ಲಿ ಕೇಳುತ್ತಾರೆ. ಇವತ್ತು ಆನ್ಸರ್ ಕೀ ಬಿಡುಗಡೆ ಮಾಡಿದ್ರು ಇಮ್ಮಿಡಿಯೇಟ್ ಆಗಿ ನಿಮ್ಮ ಮನಸ್ಸು ಪರಿವರ್ತನೆ ಆಗ್ಬೇಕು. ನೋಡ್ರಪ್ಪ, ಪರಿವರ್ತನೆ ಆಗಲೇಬೇಕು. ನೀವು ಪರಿವರ್ತನೆ ಆಗದೇ ಇದ್ದರೆ ಏನು ಯೂಸ್ ಇಲ್ಲ. ನೋಡ್ರಿ, ದೈಹಿಕ ಪರಿವರ್ತನೆಗೆ ಹಲವು ದಿನಗಳ ಕಸರತ್ತು ಬೇಕು. ದೈಹಿಕ ಪರಿವರ್ತನೆಗೆ ಹಲವು ದಿವಸಗಳ ಕಸರತ್ತು ಬೇಕು. ನನ್ನ ಆಕಾರ, ಶರೀರ ಬದಲಾವಣೆ ಆಗ್ಬೇಕಾದ್ರೆ, ಶರೀರ ಫಿಟ್ ಆಗ್ಬೇಕಾದ್ರೆ, ಶರೀರದೊಳಗೆ ಸ್ವಲ್ಪ ಬದಲಾವಣೆ ಆಗ್ಬೇಕಾದ್ರೆ ನಾವು ಡೈಲಿ ಬಹಳ ದಿನಗಳ ಕಸರತ್ತು ಮಾಡಬೇಕಾಗುತ್ತದೆ. ಡೈಲಿ ವ್ಯಾಯಾಮ ಮಾಡೋದು, ಡೈಲಿ ರನ್ನಿಂಗ್ ಮಾಡೋದು, ಡೈಲಿ ನಾವು
ಕಸರತ್ತು ಮಾಡೋದ್ರಿಂದ ಶರೀರದೊಳಗೆ ಪರಿವರ್ತನೆ ಉಂಟಾಗುತ್ತದೆ. ಅದು ಹಲವು ದಿನಗಳು ಬೇಕು. ಶರೀರದ ಪರಿವರ್ತನೆಗೆ ಹಲವು ದಿನಗಳ ಕಸರತ್ತು ಬೇಕು. ಆದರೆ ಮನಸ್ಸಿನ ಪರಿವರ್ತನೆಗೆ ಕ್ಷಣ ಸಮಯ ಸಾಕು. ಒಳ್ಳೆಯ ಮನಸ್ಸು ಮಾಡಿ ಬದಲಾವಣೆಯನ್ನ ತರಬೇಕು. ನಾವು ಒಳ್ಳೆಯ ಮನಸ್ಸನ್ನ ಮಾಡಿ ಪರಿವರ್ತನೆಯನ್ನ ತರಬೇಕು. ಮನಸ್ಸಿಗೆ ಪರಿವರ್ತನೆ ಮಾಡಬೇಕಾದ್ರೆ ಬಹಳ ದಿನಗಳ ಕಸರತ್ತು ಅವಶ್ಯಕತೆ ಇಲ್ಲ. ಕ್ಷಣ ಸಮಯ ಸಾಕು. ಒಂದು ಕ್ಷಣದೊಳಗೆ ನಿಮ್ಮ ಮನಸ್ಸು ಪರಿವರ್ತನೆ ಆಗ್ಬೇಕು. ಹೌದಲ್ಲಪ್ಪ, ನಾನು ಓದಿದ್ರ, ನಾನು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿದ್ರ, ನಾನು ಇನ್ನೂ ಸ್ವಲ್ಪ ರಜೆ ತೆಗೆದುಕೊಂಡಿದ್ರ, ನಾನು ಇನ್ನೂ ಸ್ವಲ್ಪ ಫೋಕಸ್ ಮಾಡಿದ್ರ, ನಾನು ಇನ್ನೂ ಸ್ವಲ್ಪ ರಿವಿಷನ್ ಮಾಡಿದ್ರ, ನಾನು ಇನ್ನೂ ಸ್ವಲ್ಪ ದಾನ ಹೆಸರು ಅವ್ರ ಬುಕ್ಕನ್ನು ರೆಫರ್ ಮಾಡಿದ್ರ, ನಾನು ಇನ್ನೂ ಸ್ವಲ್ಪ ಹಿಂದಿನ ಕ್ವಶನ್ ಪೇಪರ್ನ ನೀಟಾಗಿ ಅನಾಲಿಸಿಸ್ ಮಾಡಿದ್ರ, ನಾನು ಇನ್ನೂ ಸ್ವಲ್ಪ ಅದನ್ನ ರಿಪೀಟ್ ಆಗಿ ರಿವಿಷನ್ ಮಾಡಿದ್ರ, ನಾನು ಇನ್ನೂ ಸ್ವಲ್ಪ ನೋಟ್ಸ್ ಮಾಡಿದ್ರ, ನಾನು ಇನ್ನೂ ಸ್ವಲ್ಪ ಸಮಯ ಹೆಚ್ಚಿ ಕೊಟ್ಟಿದ್ರ, ನಾನು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿದ್ರ, ನಾನು ಇನ್ನೂ ಸ್ವಲ್ಪ ಹೀಗೆ ಮಾಡಿದ್ರೆ ರಿಸಲ್ಟ್ ಬರ್ತಿತ್ತಲ್ಲ. ರಿಸಲ್ಟ್ ಯಾಕೋ ಕಡಿಮೆ ಆಯ್ತು. ರಿಸಲ್ಟ್ ಯಾಕೆ ಕಡಿಮೆ ಆಯ್ತು? ಆ ಕಾರಣವನ್ನ ಇವತ್ತೇ ಹುಡುಕ್ರಿಪ್ಪ ಪ್ಲೀಸ್. ನಿಮ್ಮ ಮನಸ್ಸು ಇವತ್ತಿಂದು ರಿಸಲ್ಟ್ ಅಲ್ಲಿ, ಇವತ್ತಿನ ಈ ಆನ್ಸರ್ ಕೀಯಲ್ಲಿ ನಿಮ್ಮ ಮನಸ್ಸು ಪರಿವರ್ತನೆ ಆಗಲೇಬೇಕು. ನಿಮಗೆ ಆನ್ಸರ್ ಕೀ ಬಿಟ್ರೇನು, ಅದ್ರ ಎಷ್ಟು ಮಾರ್ಕ್ಸ್ ಬಂದವೇನು, ರಿಸಲ್ಟ್ ಬಿಟ್ಟಕರ್ ನೋಡೋಣ. ಹಾಗಲ್ಲ. ಯಾವ್ಯಾವ ಮಾರ್ಕ್ ಇಂಪ್ರೂವ್ ಮಾಡಿದ್ರು, ಎಲ್ಲಿ ರಿವೈಸ್ಡ್ ಆನ್ಸರ್ ಕೇಳಿದೊಳಗೆ ಏನು ಬದಲಾವಣೆ ಮಾಡಿದ್ರು, ಇದೇ ಯಾಕೆ ಬದಲಾವಣೆ ಮಾಡಿದ್ರು, ಇದಕ್ಕೆ ಆನ್ಸರ್ ಹೀಗೂ ಇರಬಹುದಾಗಿತ್ತಲ್ಲ, ಆಲೋಚನೆಗಳು ನಡೀತಿರ್ಬೇಕು ನಿಮ್ಗೆ. ಇಮಿಡಿಯೇಟ್ ಆಗಿ ನಿಮ್ಮ ಮನಸ್ಸು ಪರಿವರ್ತನೆ ಆಗ್ಬೇಕು. ನೋಡ್ರಿ, ಒಳ್ಳೆಯ ಮನಸ್ಸು ಮಾಡಿ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು, ನೆಟ್ ಅಂತೂ ಇನ್ನೂ ನಿಮ್ಮ ಎದುರಿಗೈತಿ. ಸೊ ಕೆಸೆಟ್ ಅಂತೂ ನೀವು ಆಲ್ರೆಡಿ ಇವಾಗ ರಿಸಲ್ಟ್ ಡಿಕ್ಲೇರ್ ಆದಂಗೆ ರೀ. ಹಿಂದಿನ ವರ್ಷದಕ್ಕೆ ಕಟ್ ಆಫ್ ನೋಡಿದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾಗ್ತದೆ ಎಷ್ಟು ಕಟ್ ಆಫ್. ಸರಿ, ನನಗೆಲ್ಲರೂ ಪ್ರಶ್ನೆ ಕೇಳ್ತಾರೆ, ಎಷ್ಟಕ್ಕೆ ಕಟ್ ಆಫ್ ಆಗ್ಬೋದು? ನಾನು ಕಟ್ ಆಫೇ ನೋಡಿಲ್ಲ ನಾ ಇಲ್ಲಿ ತನಕ. ಎಲ್ಲಿಗೆ ನಿಂದ್ರಲ್ಲ, ಅಲ್ಲಿ ರಿಸಲ್ಟ್ ಬಂದಕ್ರೆ ಬರ್ತಿರದ ಕಟ್ ಆಫ್ ಯಾಕೆ ನಿತ್ತು, ಇನ್ನು ನೋ, ಅದು ನನಗೆ ಗೊತ್ತಿದ್ರೆ ಮತ್ತೆ ನಾ ಅವಾಗ ಹೇಳ್ತಿದ್ದಲ್ರಿ, ನನಗೆ ನಾ ಭವಿಷ್ಯ ಕಟ್ ಆಫ್ ಅಲ್ಲಿಗೆ ನಿಲ್ತದ, ಇಲ್ಲಿಗೆ ನಿಲ್ತದ, ಎಲ್ಲಾಗ ನಿಂದಿರ್ಲಕ್ಕ. ಹೊಡೆದ್ರೆ ಹಿಂಗೆ ಕಟ್ ಆಫ್ಗಿಂತ ಮ್ಯಾಲ ಸಿಡಿದಿರ್ಬೇಕು ನಿಮ್ಮ ಮಾರ್ಕ್. ಹಿಂಗೆ ಕಟ್ ಆಫ್ದೊಳಗೆ ಸಿಕ್ಕೊಂಡು ಬೀಳೋದಲ್ಲ. ಈ ಒಂದೇ ಮಾರ್ಕ್ನ ಹೋಯ್ತು ನೋಡ್ರಿ, ಎರಡನೇ ಮಾರ್ಕ್ನ ಹೋಯ್ತು ಅಂದ್ರೆ ಹೋದಂಗೆ ರೀ. ರಿಸಲ್ಟ್ ಇಷ್ಟು 100% ಇರ್ಬೇಕಲ್ಲ, ಎಕ್ಸಾಮ್ ಬರೋ ದಿವಸನೇ ಹೇಳಿದಿರ್ಬೇಕು ನಮ್ದು ರಿಸಲ್ಟ್ ಕ್ಲಿಯರ್ ಆಯ್ತು ಅಂತೇಳಿ. ಅಷ್ಟು ಕಾನ್ಫಿಡೆನ್ಸ್ದೊಳಗೆ ನೀವು ಮೈದಾನದೊಳಗೆ ಇಳಿಬೇಕಾಗತ್ತಮ್ಮ. ಯಾವಾಗಲೂ ರಿಸಲ್ಟ್ ಬರೋದು ಪರೀಕ್ಷೆಯ ಮುಂದಿನ ದಿವಸ. ನಾವು ರಿಸಲ್ಟ್ ಬಂದಾಗ ರಿಸಲ್ಟ್ ಬರೋದಲ್ಲ, ರಿಸಲ್ಟ್ ಎಂದು ಬರೆದಿರ್ತೀರಿ ಪರೀಕ್ಷೆ ಅವತ್ತೇ ರಿಸಲ್ಟ್ ಡಿಕ್ಲೇರ್ ಆಗಿರುತ್ತೆ. ಸೊ ಆಗಿದ್ದಾಗಲಿ ಮನಸ್ಸು ಪರಿವರ್ತನೆ ಮಾಡ್ರಿ, ಎಲ್ಲಿ ತಪ್ಪು ಮಾಡ್ರಿ ಅನ್ನೋದನ್ನ ನೋಡಿ ಪ್ಲೀಸ್ ತಿದ್ದುಕೊಡ್ರಿ. ಮತ್ತು ಸ್ವಲ್ಪ ಸಮಯ ಬೇಕಲ್ರಿ. ನಾನು ಸರ್ ನಾ ಓದೇ ಇರ್ಲಿಲ್ರಿ, ನನ್ನ ಪ್ರಿನ್ಸಿಪಲ್ ಜವಾಬ್ದಾರಿ ಇತ್ತು, ಶಾಲೆ ಜವಾಬ್ದಾರಿ ಇತ್ತು, ಕುಟುಂಬದ ಜವಾಬ್ದಾರಿ ಇತ್ತು. ಸರ್ ಹೇಳಿದ್ದು ಹೇಳ್ತಿರಲ್ರಿ, ಅದನ್ನ ಅನ್ಬೋದು ನೀವು. ಹೇಳಿದ್ದೆ ಇದಕ್ ಬಿಟ್ಟು ಮತ್ತೆ ಏನ್ ಹೇಳೋದು ಹೇಳ್ರಿ ತಮ್ಮ. ಆದ್ರೆ ಹೇಳೋದೇನು, ಆಗಿದ್ದ ತಪ್ಪನ್ನ ಬಿಡೋದು, ಅದನ್ನ ಸುಧಾರಣೆ ಮಾಡಿ ಬರುವ ನೆಟ್ ಎಕ್ಸಾಮ್ ಅನ್ನ ತುಂಬಾ ಎಚ್ಚರಿಕೆಯಿಂದ ವ್ಯವಸ್ಥಿತವಾಗಿ ನೀವು ಅಭ್ಯಾಸ ಮಾಡ್ರಿ. ಇನ್ನೂ ನಿಮ್ಮ ಕೈ ಒಳಗೈತಿ. ಸುಧಾರಣೆ ಮಾಡೋದು, ಪರಿವರ್ತನೆ ಮಾಡೋದು ಇದು ನಿಮ್ಮ ಕೈ ಒಳಗೈತಿ. ಮನಸ್ಸು ಇವತ್ತೇ ಬದಲಾವಣೆ ಮಾಡ್ರಿ. ಹೇಳಿ ನಾನು ರಿಸಲ್ಟ್ ಯಾಕೆ ಕೆಸೆಟ್ ಇಷ್ಟು ಜಬರ್ದಸ್ತ್ ಐತಲ್ರಿ. 15 ದಿವಸದೊಳಗೆ ರಿಸಲ್ಟ್ ರೀ, ನಿಮ್ ಸರ್ಟಿಫಿಕೇಟ್ ಪ್ರಿಂಟ್ ಆಗ್ತಾ ಇದೆ. ಈಗ ಒಂದು ಸರ್ಟಿಫಿಕೇಟ್ ಇದ್ರೆ ಸಾಕು, ಜಗತ್ತು ಗೆದ್ದಂಗೆನು, ಜಗತ್ತಿನೊಳಗೆ ಬಹಳ ದೊಡ್ಡ ಸಾಧನೆ ಮಾಡ್ದಂಗೆನು. ನೀವೊಬ್ರು ಸಾಧಕರನೇ. ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದ ದಿವಸ ನೀವು ಸಾಧಕರು. ನೀವು ಸಾಧಕರ ಸಾಲಿನೊಳಗೆ ಹೋಗಿ ಬಂದು ಕೂಡ್ತೀರಿ. ಅದಕ್ಕೆ ನೆಟ್ ಎಕ್ಸಾಮು, ಕೆಸೆಟ್ ಎಕ್ಸಾಮು, TET ಎಕ್ಸಾಮು ಇವೆಲ್ಲ ಒಂದೇ ಲೆವೆಲ್ ಎಕ್ಸಾಮ್ ಇವು. ಮತ್ತೆ ಪರಿವರ್ತನೆ ಮಾಡ್ಕೊಂತ ಹೋಗ್ಬೇಡ್ರಿ. ನಾನು ಅದೊಂದು ಸ್ವಲ್ಪ ಬರಿತೀನಿ, ಇದೊಂದು ಸ್ವಲ್ಪ ನಿರ್ಧಾರ ಮಾಡಿ ನೀವು ಇಂಟ್ರೆಸ್ಟ್ ತಗೊಂಡು
ಟಾರ್ಗೆಟ್ ಫಿಕ್ಸ್ ಇಟ್ಕೊಂಡು ಈ ಫೀಲ್ಡ್ ಕಡೆ ಬಂದು ಇದನ್ನು ಓದ್ಕೊಂತವ್ರಿ. ನೆಟ್ ಎಕ್ಸಾಮ್ಗೆ ಇನ್ನೂ 2 ತಿಂಗಳ ಟೈಮ್ ಐತಿ, ಇನ್ನೂ 50 ದಿವಸ ಐತಿ, 50 ಡೇಸ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ರಿ, ಒಂದು 3 ವರ್ಷದ ಕ್ವಶನ್ ಪೇಪರ್ನ ನೋಟ್ಬುಕ್ದೊಳಗೆ ಬರೀರಿ. ಬರ್ದಂಗ ನಿಮಗೆ ಕ್ವಶನ್ ಏನೈತಿ ಅನ್ನೋದು ಗೊತ್ತಾಗ್ತದೆ. ಅನಾಲಿಸಿಸ್ ಮಾಡಿ ನೋಟ್ಸ್ ತಯಾರು ಮಾಡ್ರಿ. DGK ಸರ್ ಬರ್ದಿದ್ದು ಕ್ವಶನ್ ಬ್ಯಾಂಕ್ ಐತಿ, ವ್ಯಾಲ್ಯೂಮ್ 1 ವ್ಯಾಲ್ಯೂಮ್ 2. ಇಂಗ್ಲಿಷ್ ಲಿಟ್ರೇಚರ್ ಒಂದು 4 ವ್ಯಾಲ್ಯೂಮ್ ಅದಾವ್ರಿ. ಅಥವಾ ನಿಮ್ಗೆ ಸಬ್ಜೆಕ್ಟ್ ಸಂಬಂಧಪಟ್ಟಿದ್ದು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ, ಅದನ್ನ ಪ್ಲೀಸ್ ಓದ್ರಿ. ನನ್ನ ಮಟೀರಿಯಲ್, ನನ್ನ ಸ್ಟಡಿ ಮಟೀರಿಯಲ್, ನನ್ನ ರೆಫರೆನ್ಸು ನಿಮ್ಗೆ ಹೆಲ್ಪ್ ಆಗೇ ಆಗುತ್ತದೆ. ಯಾಕಂದ್ರೆ ರಿಸಲ್ಟ್ ಬಂದವ್ರಿಗೆ ಗೊತ್ತದಲ್ಲ, ಯಾರು ರಿಸಲ್ಟ್ ಬರ್ತದಲ್ರಿ. ಇವಾಗ ಈಗ ಒಬ್ಬರು ತಂಗಿದಾರ ಹಂಗೆ ಮೆಸೇಜ್ ಮಾಡ್ಲಾಗತ್ರೆ, ಸರ್ ನನಗೆ ಇಷ್ಟು ಮಾರ್ಕ್ ಬಂದು, ಗ್ರೇಟ್. ಯಾಕಂದ್ರೆ ಕ್ವಶನ್ ಬ್ಯಾಂಕ್ ಅದು ಸಾಮಾನ್ಯ ಕ್ವಶನ್ ಬ್ಯಾಂಕ್ ಅಲ್ಲ ಅದು. ಅವರೆಲ್ಲರದು ಇವ್ರ ಬಗ್ಗೆ ಈ ಸದ್ಯ ಈಗ ಏನು ಹೇಳಂಗಿಲ್ಲ, ಯಾಕಂದ್ರೆ ರಿಸಲ್ಟ್ ಬಂದಾಗ ಇವ್ರ ಬಗ್ಗೆ ಹೇಳ್ಬೇಕು. ನಾನು ಈಗ ಹೇಳ್ಕೊಂತ ಕೂತಂದ್ರೆ ಪಾಪ ಅವ್ರ ಹತ್ರ, ಸರ್ ರಿಸಲ್ಟ್ ಬರೋಗಿಂತ ಮೊದಲೇ ನಮ್ಮ ಬಗ್ಗೆ ಏನು ಹೇಳ್ಬೇಡ್ರಿ ಪಾಪ. ಯಾಕಂದ್ರೆ ತಂಗಿ ನೀವು ಪಾಸ್ ಆದಂಗೆಮ್ಮ, ಇಷ್ಟೆಲ್ಲ ನೀವು ಮಾರ್ಕ್ಸ್ ತಗೊಂಡ್ರಂದ್ರೆ ನಾ ಏನು ಬೇಕ್ರಿ, ನಾ ಏನು ಬೇಕು? Namaste sir, my score is 180 in revised answer key. Thank you so much. You are one of the part of my success journey. Without your books, and I would not have scored this much, sir. I'm eagerly waiting for my result. Please bless me. ಒಬ್ರು ಮೇಡಮ್ ಅದಾರ, ಅವ್ರು ಎಲ್ಲಿಯವರು ಭಾಳ ದೂರಿನವ್ರು ಅದಾರ ಪಾಪ, ಭಾಳ ದೂರಿನವ್ರು. ಹೋದ ವರ್ಷ ಅವ್ರದ್ದು ರಿಸಲ್ಟೇ ಆಗಿರಲಿಲ್ಲ. ಹೋದ ವರ್ಷ ಫುಲ್ ಪ್ರಯತ್ನ ಅಂತೂ ಸಿಕ್ಕಾಪಟ್ಟೆ ಮಾಡಿದ್ರು ಆ ತಂಗಿ. ಆದ್ರೆ ಈಗ ಅವ್ರ ಬಗ್ಗೆ ಹೇಳಿ ಅವ್ರ ಬಗ್ಗೆ ನಾನು ಇದನ್ನು ಮಾತಾಡಂಗಿಲ್ಲ, ಮುಚ್ತೀನಿ. ಕೆಲವೊಂದು ಸೀಕ್ರೆಟ್ ಹಿಡಿಬೇಕಾಗ್ತದೆ. ಸೊ ನಮಸ್ತೆ, ಮೈ ಸ್ಕೋರ್ ಇಸ್ 180 in revised answer key. You are one of part of my success. Without your books, I wouldn't have scored this much. I'm eagerly waiting for my result. ಹೌದಲ್ರಿ ಆ ತಂಗಿ. ಆಮೇಲೆ ಅವ್ರ ಬಗ್ಗೆ ನಾನು ಹೇಳ್ತೀನಿ ರೀ. ಗ್ರೇಟ್. ಈ ತಮ್ಮನ ಬಗ್ಗೆ ನೋಡ್ರಿ ಇವರು. ಸರ್ ನಮಸ್ತೆ, ಆನ್ಸರ್ ಕೀಯಲ್ಲಿ 144 ಬಂದಿತ್ತು, ಈಗ 156 ಆಗಿದೆ. ಕಾಮರ್ಸ್ ಸಬ್ಜೆಕ್ಟ್ ಇದೆ. ನಿಮ್ಮ ಆಶೀರ್ವಾದ ನನಗೂ ಮತ್ತು ನನ್ನಂಥ ಎಷ್ಟೋ ವಿದ್ಯಾರ್ಥಿಗಳು ನಿಮ್ಮ ಪಾಠವನ್ನು ಕೇಳಿದ ಮೇಲೆ ಯಶಸ್ಸು ಸಿಗುತ್ತದೆ. ಥ್ಯಾಂಕ್ ಯು ಗುರು ಅಣ್ಣಪ್ಪ ಸರ್. ಇವರು ಮೈಸೂರದವರು ಅದರ ತಂಗಿ. ಇವ್ರು ಏನಂತಾರೆ, ಸರ್ ನೀವು ಪರೀಕ್ಷೆ ಹಿಂದಿನ ದಿನ ರಾತ್ರಿ ವಿಡಿಯೋ ಮಾಡಿದಾಗ ಅಳುತ್ತಾ ಒಂದು ಮಾತು ಹೇಳಿದ್ದೀರಿ. ಏನೆಂದರೆ, ಪ್ರಾಮಾಣಿಕವಾಗಿ ಕಠಿಣ ಪರಿಶ್ರಮ ಪಟ್ಟವರಿಗೆ ದೇವರು ಕೂಡ ಕೈ ಹಿಡಿಯುತ್ತಾರೆ. ಖಂಡಿತವಾಗಿ ಅದು ನಿಜವಾಯಿತು ಸರ್. ಅವ್ರಿಗೆ ಎಷ್ಟು ಮಾರ್ಕ್ಸ್ ಅದಾವ ನೋಡ್ರಿ. ವಾಣಿ ಅಂತೇಳಿ ತಂಗಿದಾವ ಮೈಸೂರದವ್ರು. ಆಫ್ಟರ್ ರಿವೈಸ್ಡ್ ಆನ್ಸರ್ ಕೀ ಇನ್ ಪೇಪರ್ 1, 38 questions are correct, means 76. Total 190 marks. Thank you so much for your motivational videos and valuable books. ಬುಕ್ಸ್ ಅನ್ನ ಎಲ್ಲ ತಗೊಂಡಿದ್ರು. ಆ ತಂಗಿ ಗ್ರೇಟ್ ಅಮ್ಮ, ಗ್ರೇಟ್. ಇದಕ್ಕೆ ನೋಡ್ರಿ, ಇವ್ರಿಗೆ ಬಿಟ್ಟು ಮತ್ತಾರು ನಿಮಗೆ ಪ್ರೇರಣೆ ಕೊಡೋವ್ರಿ? ಪ್ರೇರಣೆ ಯಾರು ಕೊಡೋರು? 5 ಬಾರಿ ನೆಟ್ ಎಕ್ಸಾಮ್ ಬರ್ದವ್ರು, ಡಿಡಂಟ್ ಗೆಟ್ ಸಕ್ಸಸ್. ಕೆಸೆಟ್ 3ನೇ ಬಾರಿ ನಾನು ಕೆಸೆಟ್ ಎಕ್ಸಾಮ್ ಅನ್ನು ಬರಿತಾ ಇದ್ದೀನಿ. 3rd time I got inspiration from you, sir. I started reading from past 3 years. You are in Karnataka English Teacher Forum Sims. I came to know about you in group. I purchased paper 1 book that year. This year purchased updated version of book. Great ತಂಗಿ. I am working woman, mother of 2 kids. ಗ್ರೇಟ್ ತಂಗಿ, ಗ್ರೇಟ್ ಅಮ್ಮ. ನಿಮ್ಮ ಬಗ್ಗೆ ಹೇಳಬೇಕು, ಆಮೇಲೆ ರಿಸಲ್ಟ್ ಬಂದಾಗ ಹೇಳ್ಬೇಕಂದಿದ್ದೆ. ಮತ್ತೇನ್ ಬೇಕು ಹೇಳ್ರಿ. 190 ಮಾರ್ಕ್ಸ್ ತೆಗೆದ್ರು. 190 ಮಾರ್ಕ್ಸ್. 5 ಬಾರಿ ನೆಟ್ ಎಕ್ಸಾಮ್ ಅನ್ನ ಬರೆದ್ರು. ಇದು 3ನೇ ಕೆಸೆಟ್. ಮತ್ತು ಅವು ಎಷ್ಟು ಸಹನಶೀಲತೆ ಇರ್ಬೇಕು ನೋಡ್ರಿ. ಇದು ಯಾರಿಗಾಗಿ ಮತ್ತು
ಈಗ 190 ಮಾರ್ಕ್ಸ್ ಬಂದುವಲ್ರಿ, 190 ಮಾರ್ಕ್ಸ್ ಬರ್ಬೇಕಾದ್ರೆ 5 ಬಾರಿ ನೆಟ್ ಎಕ್ಸಾಮ್ ಬರೆದ್ರು ರಿಸಲ್ಟ್ ಆಗ್ಲಿಲ್ಲ. 3 ಬಾರಿ ಕೆಸೆಟ್ ಎಕ್ಸಾಮ್, ಇದು 3ನೇ ಬಾರಿ. 2 ಮಕ್ಕಳ ತಾಯಿ, ಮನಿ ಜವಾಬ್ದಾರಿ, ವರ್ಕಿಂಗ್ ವುಮೆನ್, ಇವರು ಮೈಸೂರದ ತಂಗಿ, ವಾಣಿ ತಂಗಿ ರಿಸಲ್ಟ್ ಮಾಡಿ ತೋರಿಸ್ತಾರ ಅಂದ್ರೆ ಅದ್ಭುತಕ್ಕೆ ಇವರೆಲ್ಲ ಸಾಧಕರು. ನಾ ಹೇಳಿನಲ್ಲ, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ರಿ, ನೋಟ್ಸ್ ಅನ್ನ ತಯಾರು ಮಾಡ್ರಿ. DGK ಸರ್ ಬರ್ದಿದ್ದು ಅಂದ್ರೆ ನಾನು ಬರ್ದಿದ್ದು, ನಾನು ಸಂಗ್ರಹ ಮಾಡಿದ್ದು ಮೋಸ್ಟ್ ವ್ಯಾಲ್ಯೂಬಲ್ ಬುಕ್ಸ್ ಅದಾವ. ಅದ್ರ ಬಗ್ಗೆ ಏನು ನೋ ಡೌಟ್. ಆ ಕ್ವಶನ್ ಬ್ಯಾಂಕ್ ಅನ್ನ ರೆಫರ್ ಮಾಡ್ರಿ ಅಂತ ಹೇಳಿ ಯೂಟ್ಯೂಬ್ದೊಳಗೆ ಕ್ಲಾಸ್ ಮಾಡೀನ್ರಿ. ಆ ಕ್ಲಾಸ್ ನೋಟ್ಸ್ ಅನ್ನ ತಯಾರು ಮಾಡ್ರಿ, ಆಮೇಲೆ ರಿವಿಷನ್ ಮಾಡ್ರಿ. ರಿಸಲ್ಟ್ ಕೈ ಒಳಗೆ ಬಂದಂಗೆ. ನಿಮ್ಮ ಬಗ್ಗೆ ಹೇಳುವಂತ ಅವಕಾಶ ನೀವು ನಾನು ಮಾಡಿಕೊಡ್ಬೇಕು. ನಿಮ್ಮ ಕತೆ ನೀವೆಲ್ಲರೂ ನಾ ಹೇಳಿನಲ್ಲ, ನೀವೆಲ್ಲರೂ ಕರ್ನಾಟಕದ ದೀಪಗಳು. ನೀವು ನಿಮ್ಮದಿಂದ ಇನ್ನೊಬ್ರು ಒಬ್ಬರ ಜೀವನ ನೀವು ಬೆಳಗ್ರೆ ಸಾಕು. ಪ್ಲೀಸ್, ಕೆಸೆಟ್ ಆಗ್ಲಿಲ್ಲ, ನೆಟ್ ಎಕ್ಸಾಮ್, ನಾನು ಯಾರಿಗೆ ಮೆಚ್ತೀನಿ ಅಂದ್ರೆ ನೀವು ಪರೀಕ್ಷೆ ಬರೆಯುವಂತ ಛಲ ಏನೈತಲ್ಲ ಅದಕ್ಕೆ ರೆಸ್ಪೆಕ್ಟ್. ಪರೀಕ್ಷೆ ಬರೆಯುವಂತ ಆಸೆ ಏನೈತಲ್ಲ ಅದಕ್ಕೆ ರೆಸ್ಪೆಕ್ಟ್. ಪರೀಕ್ಷೆ ಬರೆಯುವ ಸಲುವಾಗಿ ಹಂಬಲ ಏನೈತಲ್ಲ ಅದಕ್ಕೆ ರೆಸ್ಪೆಕ್ಟ್. ಪರೀಕ್ಷೆ ಬರೆಯುವಂತ ವಿಚಾರ ಏನದಲ್ಲ ಅದಕ್ಕೆ ನಾನು ಬೆಲೆಯನ್ನ ಕೊಡುತ್ತೇನೆ. ಪ್ಲೀಸ್, ಇನ್ನೂ 2 ತಿಂಗಳೈತಿ. 2 ತಿಂಗಳದೊಳಗೆ ನಾ ಹೇಳಿಲ್ರಿ, ಕೆಸೆಟಿಗೆ ಎಷ್ಟು ನೀವು ಫೋಕಸ್ ಮಾಡ್ತೀರಿ ಅದಕ್ಕಿಂತ ಹೆಚ್ಚಿಗೆ ನೀವು ನೆಟ್ಟಿಗೆ ಫೋಕಸ್ ಮಾಡ್ರಿ ಸಾಕು. ನೆಟ್ ಎಕ್ಸಾಮ್ ಪಾಸ್ ಆದ್ರೆ ಇಡೀ ಇಂಡಿಯಾದೊಳಗೆ ಯು ಆರ್ ಎಲಿಜಿಬಲ್. ಇಂಡಿಯಾದೊಳಗೆ ನೀವು ಎಲಿಜಿಬಲ್ ಆದಂಗ್ರಿ. ಇಂಡಿಯಾದೊಳಗೆ ಅಲ್ಲಿಕತ್ತೀನಿ ನಾನು. ನೆಟ್ ಎಕ್ಸಾಮು ಪರೀಕ್ಷೆ ಪಾಸ್ ಮಾಡಿದ ನಂತರ ಆ ಸಿಗುವಂತ ಕಾನ್ಫಿಡೆನ್ಸ್ ಲೆವೆಲ್, ದಟ್ ಈಸ್ ದ ಹೈಯೆಸ್ಟ್ ಕಾನ್ಫಿಡೆನ್ಸ್ ಲೆವೆಲ್. ಇಂಡಿಯಾದೊಳಗೆ ಇರುವಂತ ಅತಿ ದೊಡ್ಡ ಪರೀಕ್ಷೆ ಯಾವ್ದಂದ್ರೆ ನೆಟ್ ಎಕ್ಸಾಮ್. ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಇದೆ ಅದು. ಅದು PG ಆದಂತ ವಿದ್ಯಾರ್ಥಿ ಸಲುವಾಗಿ ಇರುವಂತ ಎಕ್ಸಾಮ್. UPSC ಎಕ್ಸಾಮ್ BA ಆದವ್ರಿಗೆ, BSc ಆದವ್ರು, ಡಿಗ್ರಿ ಆದ್ಮೇಲೆ UPSC ಎಕ್ಸಾಮ್ ಅನ್ನು ಬರೀತೀರಿ ನೀವು. ನೆಟ್ ಎಕ್ಸಾಮು PG ಆದ್ಮೇಲೆ ಎಕ್ಸಾಮ್ ಬರೀಬೇಕಾಗ್ತದೆ. ಹೀಗಾಗಿ ಇಂಡಿಯಾದೊಳಗೆ ಅತಿ ದೊಡ್ಡ ಪರೀಕ್ಷೆ ಯಾವ್ದಂದ್ರೆ ನೆಟ್ ಎಕ್ಸಾಮ್. ನಾವೆಲ್ಲ UPSC ಅಂತೇವೆ, ಕಲೆಕ್ಟರ್. ಹೌದು, ಕಲೆಕ್ಟರ್ UPSC ಪರೀಕ್ಷೆ ಪಾಸ್ ಆದ ನಂತರ ನಿಮ್ ಕೈ ಒಳಗೆ ಅಧಿಕಾರಿ ಬರುತ್ತದೆ, ಅಧಿಕಾರ. ಅದ್ರ ಪೇಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಷ್ಟು ಪೇಮೆಂಟ್ ಅವ್ರಿಗೆ ಇಲ್ಲ. ಯಾರೇ ಕೇಳಿದ್ರು ಇಂಡಿಯಾದೊಳಗೆ ಹೈಯೆಸ್ಟ್ ಎಕ್ಸಾಮ್ ಯಾವ್ದಂದ್ರೆ ನೆಟ್ ಎಕ್ಸಾಮ್. ಸೊ ಹೀಗಾಗಿ ನೀವು ದೇಶದ ಅತಿ ಉನ್ನತ ಪರೀಕ್ಷೆಯನ್ನು ಬರ್ಲಿಕ್ಕೆ ಹೊರಟಿದ್ದೀರಿ. ಆ ಒಂದು ಗತ್ತು, ಆ ಒಂದು ಗಮ್ಮತ್ತು, ಆ ಒಂದು ಶಕ್ತಿ, ಆ ಒಂದು ಗೌರವ, ಆ ಒಂದು ದೃಢ ನಿರ್ಧಾರ, ಆ ಒಂದು ನಾವೇನಂತಾರೆ ಪ್ರೌಡ್ ಫೀಲಿಂಗ್ ನಿಮ್ಮ ಹತ್ರ ಇರಬೇಕು. ಅಂದಾಗ ರಿಸಲ್ಟ್ ಬರೋದು. ಈ 10 ದಿವಸ ಒಳಗೆ ಕೆಸೆಟ್ ಪರೀಕ್ಷೆ ಮುಗಿದು 1-2 ದಿವಸ ಸ್ವಲ್ಪ ಟೆನ್ಷನ್ ಆಗಿರ್ಬೋದು, ಯಾರಿಗೆ ರಿಸಲ್ಟ್ ಆಗಿಲ್ಲ ಅವರು ಮತ್ತೆ ಪುಟ್ಟದ ಹೇಳಬೇಕಲ್ಲ. ವಾಣಿ ತಂಗಿ ಜಸ್ಟ್ ಈಗ ನೋಡ್ರಿ, ಅವರು 5 ಬಾರಿ ನೆಟ್ ಎಕ್ಸಾಮ್ ಬರೆದ್ರು, 3 ಬಾರಿ ಕೆಸೆಟ್ ಬರೆದ್ರು, ಅಂದ್ರೆ 8 ಬಾರಿ ಎಕ್ಸಾಮ್ ಬರೆದು ರಿಸಲ್ಟ್ ಮಾಡ್ತಾ ಇದಾರಲ್ಲ. ಕೆಲವೊಬ್ರು ಸ್ಲೋ ಲರ್ನರ್ ಇರ್ತಾರ್ರಿ, ಕೆಲವೊಬ್ರು ಸಮಸ್ಯೆಗಳು ಇರ್ತಿರ್ತಾವ. ಪಾಪ ಅಂತವ್ರು ಸ್ಲೋ ಆಗಿ ಮುಂದೆ ಹೋಗ್ತಿರ್ತಾರೆ. ಪ್ರೋಗ್ರೆಸ್ ಡಸಂಟ್ ನೀಡ್ ಸ್ಪೀಡ್. Progress needs consistency. Progress doesn't need speed. It needs consistency. Progress ಅಂದ್ರೆ ನಾವು ಏನು ಪ್ರಗತಿ ಮಾಡ್ತಾ ಇದೀವಲ್ಲ, ಪ್ರಗತಿಗೆ ವೇಗದ ಅವಶ್ಯಕತೆ ಇರುವುದಿಲ್ಲ. ಪ್ರಗತಿ ಮಾಡಬೇಕಾದ್ರೆ ನಾವು ವೇಗದಿಂದನೇ ಮಾಡ್ಬೇಕಂದ್ರೆ ಹಾಗೆ ನಾವು ಅವಶ್ಯಕತೆ ಇಲ್ಲ. ಪ್ರಗತಿ ಮಾಡಬೇಕಾದ್ರೆ ಸತತವಾಗಿ ಪ್ರಯತ್ನ ಯಾರು ಮಾಡುತ್ತಾರೆ, ಸತತವಾಗಿ ಕೃತಿಯೊಳಗೆ ಯಾರು ಇರುತ್ತಾರೋ, ಸತತದೊಳಗೆ ಅಧ್ಯಯನದೊಳಗೆ ಯಾರು ಮಗ್ನವಾಗಿರುತ್ತಾರೋ, ಸತತದೊಳಗೆ ಒಂದೇ ವಿಚಾರದ ಬಗ್ಗೆ ಆಲೋಚನೆ ಮಾಡುತ್ತಾರೆ, ಚಿಂತನೆ ಮಾಡುತ್ತಾರೆ, ಮನನ ಮಾಡುತ್ತಾರೆ, ಅಂಥವ್ರಿಗೆ ರಿಸಲ್ಟ್ ಬರೋದು. ಕೆಸೆಟ್ ಮುಗಿದ ತಕ್ಷಣ ಇವತ್ತು ಮನಸ್ಸು ಪರಿವರ್ತನೆ ಆಗ್ಲೇಬೇಕು. ನೀವು ನೋಡ್ರಿ, ಒಳ್ಳೆ ಮಾರ್ಕ್ಸ್ ತಗೊಂಡವ್ರು ನೆಟ್ಟಿಗಾಗಿ ಫೋಕಸ್ ಮಾಡ್ರಿ. ಮಾರ್ಕ್ಸ್ ಕಡಿಮೆ ಇದ್ದವರು ಮತ್ತೆ ನೆಟ್ಟಿಗಾಗಿ ಫೋಕಸ್ ಮಾಡ್ರಿ. ನೀವು ಜೂನ್ ಒಳಗೆ ಅಪಾಯಿಂಟ್ಮೆಂಟ್ ಮಾಡೋರಿದ್ರೆ ಹೀಗೆ ತಿಳಿದು ನೀವು ನಿಮ್ ಹೆಜ್ಜೆನ ಇಡಬೇಕು. ಜೂನ್ ತಿಂಗಳದೊಳಗೆ ಅಕಾಡೆಮಿಕ್ ಇಯರ್ ಏನ್ ಕರಿತೀವಲ್ಲ, 2026 ಅಕಾಡೆಮಿಕ್ ಜೂನ್ದೊಳಗೆ ಸ್ಟಾರ್ಟ್ ಆಗ್ತದೆ. ಅವಾಗ ನೀವು ಡಿಗ್ರಿ ಕಾಲೇಜ್ ಹೋಗಿ ನೀವು ಅಪಾಯಿಂಟ್ಮೆಂಟ್ ಆಗ್ಬೇಕು. ಅವಾಗ ನೀವು ಗೆಸ್ಟ್ ಪ್ರೊಫೆಸರ್ ಆಗಿರಿ, ನೀವು ಎಲ್ಲರೂ ಜಾಯ್ನ್ ಆಗ್ಬೇಕಪ್ಪ. ಇನ್ನೂ ಅಷ್ಟು ಅವಕಾಶ ಟೈಮ್ ಐತಿ ನಿಮಗೆ. ಪ್ಲೀಸ್ ಅಂದಿನ್ರಿ ನಾ ನಿಮಗೆ. ಮತ್ತು ಹೇಳ್ತೀನಲ್ಲ, ಯಾವಾಗೂ ಅಸ್ತ್ರ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನೀವು ಅಸ್ತ್ರ ರೆಡಿ ಮಾಡ್ರಿ. ನಿಮ್ಮ ಜೊತೆಗೆ ನಾನಿದ್ದೇನೆ, ನೀವು ಕೂಡಿ ಬೆಳೆಯೋಣ. ಥ್ಯಾಂಕ್ ಯು, ನಮಸ್ಕಾರ. ಸರ್ ಮತ್ತೆ ಕಟ್ಟಪ್ಪ ಹೇಳಿಲ್ಲಲ್ರಿ. ಕಟ್ಟಪ್ಪಗೆ ಕೇಳೋ ಎಲ್ಲಿಗೆ ನಿಂದಿರ್ತದೆ. ರಿಸಲ್ಟ್ ಅತಿ ಶೀಘ್ರ. ನೀವೆಲ್ಲರೂ ಪಾಸ್ ಆಗ್ರಿ ಅನ್ನುವ ಶುಭಾಶಯದೊಂದಿಗೆ
ಜೈ ಹಿಂದ್, ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ, ಜೈ ಭಾರತ್. ಮತ್ತೆ ಯಾರ್ಯಾರ ಬಗ್ಗೆ ಹೇಳ್ರಿ, ಇವ್ರ ಬಗ್ಗೆ ಆಮೇಲೆ. ಎಷ್ಟು ಜನ ಗ್ರೇಟ್, ಭಾಳ ಮಂದಿ ಭಾಳ ಮಾರ್ಕ್ಸ್ ತಗೊಂಡಾರಿ. ಫುಲ್ ಮಾರ್ಕ್ಸ್. ದೇವರಾಜ್ ಸರ್, ನಿಮ್ಮ ಬಗ್ಗೆ ಆಮೇಲೆ ಹೇಳ್ತೀನಿ ಪಾಪ. ನೀವು ಎಷ್ಟು ಮನುಷ್ಯ ದೇವರಾಜ್ ಸರ್. Dear respected County sir, as per KA official key, with your blessings and guidance, I scored 36 in paper 1, paper 2 51. Means total 87 questions, 174 marks. Being a category of 3rd B in Karnataka, can I get through this, sir? First of all, this performance, your videos, notes, motivation played very important role. Bidar sir adar ivaru. Notes, motivation played major role. Due to backward class survey Karnataka, 1 month I couldn't study up to the mark, but in the end your videos which were uploaded and previous notes and videos played vital role for having scored. Finally, no words to tell about you, sir. All credit goes to you, dear County sir. Thank you so much. ನೋಡ್ರಿ ಹುಡುಗ ಅವ್ರು ಏನಂದ್ರ, ಕರ್ನಾಟಕದೊಳಗೆ ಜಾತಿ ಜನಗಣಿತದೊಳಗೆ ನಾ ಫುಲ್ ಬಿಜಿ ಆಗಿದ್ದೆ, ನನಗೆ ಟೈಮ್ ಸಿಕ್ಕಿಲ್ಲ ಸರ್. ಆದ್ರೂ ಸಿಕ್ಕಿದ ಸಮಯದೊಳಗೆ ಓದ್ಕೊಂತಿದ್ದೆ. ಎಕ್ಸಾಮ್ ಸಮೀಪ ಬಂದಕ್ಕೆ ನೀವು ಕೆಲವೊಂದು ರಿವಿಷನ್ ವಿಡಿಯೋ ಮಾಡಿದ್ರಿ, ಅದನ್ನು ನೋಡಿ ಮತ್ತೆ ಪ್ರೇರಣೆಗೊಂಡು ನಾನು ಮತ್ತೆ ಕಂಟಿನ್ಯೂ ಆಗಿ ಸ್ಟಡಿ ಮಾಡಿದೆ. ಹಿಂದೆ ಮಾಡಿದಂಥ ವಿಡಿಯೋಗಳನ್ನು ನೋಡಿದ್ದೆ, ಹಿಂದೆ ನಿಮ್ಮ ಕಡೆ ಪರ್ಚೇಸ್ ಮಾಡ್ಕೊಂಡ ಬುಕ್ಕನ್ನು ರಿವೈಸ್ ಮಾಡಿದೆ ಸರ್. ಇವತ್ತು ನನಗೆ ಅದ್ಭುತ ರಿಸಲ್ಟ್ ಮಾರ್ಕ್ಸ್ ಬಂದಿದೆ. ನಿಮ್ಮ ಒಂದು ಆಶೀರ್ವಾದ ಇರಲಿ, ರಿಸಲ್ಟ್ ಬರ್ತೈತೆ ಇಲ್ಲ ಅಂತೇಳಿ ಕೇಳಿದ್ರು. ನಾನು ಆಶೀರ್ವಾದ ಮಾಡೋದಂತ ದೊಡ್ಡ ವ್ಯಕ್ತಿ ಅಲ್ಲಪ್ಪ, ನೀವೇ ನನಗೆ ಆಶೀರ್ವಾದ ಮಾಡಬೇಕು. ನಿಮ್ಗೆಲ್ಲರಿಗೂ ನಾವು ದೇವರ ರೂಪದೊಳಗೆ ನೋಡ್ತೀನಿ ರೀ. ನಾನು ಎಲ್ಲ ಮುಗಿದಂತ ತಿಳ್ಕೊಂಡು ಸುಮ್ಮನೆ ಕೂತಂತ ವ್ಯಕ್ತಿ. ಏನಪ್ಪ ಜೀವನದೊಳಗೆ ಇಷ್ಟೆಲ್ಲ ಪರೀಕ್ಷೆ ಪಾಸ್ ಆದೇವಿ, ನೆಟ್ ಪಾಸ್ ಆದೆ, TET ಪಾಸ್ ಆದೆ, ಸಾಲ ಆಯಿತು, ಎಲ್ಲರೂ ತ್ರಾಸ ಮಾಡಿದ್ರು, ಡ್ಯೂಟಿ ಮಾಡಿದ್ರು ಡ್ಯೂಟಿ ಕರೆಕ್ಟ್ ಆಗಲಿಲ್ಲ, ಏನಪ್ಪ ನಮ್ಮ ಜೀವನ ಅನ್ಕೋತು ಫುಲ್ಲು ನಿರಾಶೆ ಆಗಿ ಕೊಡ್ತಂತ ವ್ಯಕ್ತಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಲ್ಲ, ನೀವೆಲ್ಲರೂ ನನ್ನ ವಿಡಿಯೋಗಳನ್ನು ನೋಡಿ ನನಗೆ ಮೆಚ್ಚಿದ್ರಿ, ನನ್ನ ಕ್ಲಾಸನ್ನು ಮೆಚ್ಚಿದ್ರಿ, ನನಗೆ ಪ್ರೋತ್ಸಾಹ ಹೇಳಿದ್ರಿ, ಸರ್ ನೀವು ಮಾಡೋ ಕೆಲಸ ಚೆನ್ನಾಗೈತಿ, ನೀವು ಕಂಟಿನ್ಯೂ ಮಾಡಂತೇಳಿ. ಹೀಗಾಗಿ ನಿಮ್ಮ ತಂದೆ ತಾಯಿಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ, ನನ್ನ ಶುಭಾಶಯ ನಿಮ್ಮ ಜೊತೆಗಿದೆ. ನಾವು ನೀವು ಕೂಡಿ ಎಲ್ಲರೂ ಕೂಡಿ ಬೆಳೆಯೋಣ. ಥ್ಯಾಂಕ್ ಯು, ನಮಸ್ಕಾರ.